I prophesy. ನಾ ಪ್ರವಾದಿಸ್ತೇನೆ. 2026 is not same like what it was all these past years. ಈ ಎಲ್ಲ ವರ್ಷಗಳು ಹೇಗೆ ಗತಿಸಿ ಹೋಯ್ತೋ ಹಾಗೆ 2026 ಇರುವುದಿಲ್ಲ. God will walk before you as a barrier breaker. ತಡೆಗಳನ್ನ ಒಡೆಯುವಾತನಾಗಿ ದೇವರೇ ನಿಮ್ಮ ಮುಂದೆ ಹೋಗಲಿಕ್ಕಿದ್ದಾನೆ. Heaven and earth shall pass away. ಭೂಮಿ ಆಕಾಶಗಳು ಅಳಿದು ಹೋಗಬಹುದು. But every word that came out of his mouth concerning you. ಆದರೆ ನಿಮ್ಮ ಕುರಿತಾಗಿ ದೇವರ ಬಾಯಿಂದ ಹೊರಟಂತ ಪ್ರತಿಯೊಂದು ಮಾತು ಇದುವರೆಗೂ ಕುರಿತಾಗಿ ಕರ್ತರ್ கொடுத்திருக்கிற வாக்குத்தத்தம் நிறைவேறியே நிறைவேறும். ನಿಮ್ಮ ಕುರಿತಾಗಿ ಕರ್ತನು ಕೊಟ್ಟಂತ ವಾಗ್ದಾನ ನೆರವೇರಿಯೇ ನೆರವೇರುತ್ತದೆ. எந்த பிசாசாலும் அதை நிறுத்த முடியாது. ಯಾವ ಸೈತಾನಿಂದಲೂ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಮನುಷ್ಯನಾலும் அதை நிறுத்த முடியாது. ಯಾವ ಮನುಷ್ಯನಿಂದಲೂ ಅದನ್ನು ತಡೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಫರೋಹವಿನಾலும் நிறுத்த முடியாது. ಯಾವ ಫರೋಹನಿಂದಲೂ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಎರಿಕೋಗಳು அதை நிறுத்த முடியாது. ಯಾವ ಎರಿಕೋಗಳು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಗೋಲಿಯಾತ್ಗಳು அதை நிறுத்த முடியாது. ಯಾವ ಗೋಲಿಯಾತನು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. அதைதான் சொல்ல ஆண்டவர் உங்களை இங்கே கொண்டு வந்திருக்கிறார். ಅದನ್ನು ಹೇಳುವುದಕ್ಕಾಗಿ ದೇವರು ನಿಮ್ಮನ್ನ ಇಲ್ಲಿಗೆ ಕರೆತಂದಿದ್ದಾನೆ. ಎಲ್ಲರೂ ಹೇಳಿ, ಪರಿಶುದ್ಧಾತ್ಮನೇ, erase my past failure. ನನ್ನ ಎಲ್ಲ ಸೋಲುಗಳನ್ನು ನೀವು ಅಳಿಸಾಕ್ಬಿಡಿ. ಎಲ್ಲರೂ ಹೇಳಿ, erase my deep past wounds, Lord. ಎಲ್ಲ ನನ್ನ ಹಳೆಯ ಗಾಯಗಳನ್ನು ಅಳಿಸಿ ಹಾಕಿ ದೇವರಾತ್ಮನೇ. ದೇವರು ಹೇಳಿದ್ರು, I will give you the land. ನಾನು ನಿನಗೆ ದೇಶವನ್ನ ಕೊಡ್ತೇನೆ. You ran. ನೀವು ಓಡಿ ಹೋದ್ರಿ. But the enemy put you under his feet and crushed you. ಆದ್ರೆ ಸೈತಾನ ನಿಮ್ಮನ್ನ ಕಾಲ ಕೆಳಗಡೆ ಹಾಕಿ ತುಳಿದನು. Satan used your own people to discourage you. ಸೈತಾನ ನಿಮ್ಮ ಸ್ವಂತ ಜನರೇ ನಿಮ್ಮನ್ನ ನಿರುತ್ಸಾಹ ಪಡಿಸುವಂತೆ ಮಾಡಿದನು. Satan used your family to break you. ಸೈತಾನ ನಿಮ್ಮ ಕುಟುಂಬವನ್ನೇ ನಿಮ್ಮನ್ನ ಒಡೆಯುವುದಕ್ಕೆ ಉಪಯೋಗಿಸಿದನು. ಯಾರೇ நீங்க நம்பினீங்களோ அவங்களே உங்களை வந்து மெரிச்சிட்டாங்க. ಯಾರನ್ನ ನೀವು ನಂಬಿದ್ರೋ ಅವರೇ ನಿಮ್ಮನ್ನ ನಿರುತ್ಸಾಹ ಪಡಿಸಿದ್ರು. ಯಾರೇ வந்து நீங்க மேல உயர்த்தி வச்சீங்களோ அவங்க உங்களை கீழே போட்டு மெரிச்சிட்டாங்க. ಯಾರನ್ನ ನೀವು ತುಂಬಾ ಮೇಲೆ ಇಟ್ಟಿದ್ರೋ ಅವರೇ ನಿಮ್ಮನ್ನ ತುಂಬಾ ಕೀಳಾಗಿ ನೋಡಿದ್ರು. But I tell you something. ಆದ್ರೆ ನಾನು ನಿಮ್ಗೆ ಒಂದನ್ನೇ ಹೇಳ್ತೇನೆ. Your situation உங்களுடைய வாழ்க்கையில எதெல்லாம் மாறினாலும் ನಿಮ್ಮ ಜೀವಿತದಲ್ಲಿ ಏನೆಲ್ಲ ಬದಲಾದ್ರು அவர் உன் குறித்தாக என்ன பேசினாரோ ಆತ ನಿಮ್ಮ ಕುರಿತಾಗಿ ಏನ್ ಮಾತಾಡಿದನೋ அதை மாத்திக்கொள்ள மாட்டார். ಆತನು ಬದಲಾಯಿಸುವುದಿಲ್ಲ. ஒரு வருஷம் அவர் வாயிலிருந்து உன் குறித்தாக ஆசீர்வாதம் பேசப்பட்டது என்றால் ಒಂದು ಬಾರಿ ನಿಮ್ಮ ಕುರಿತಾಗಿ ಆತನ ಬಾಯಿಂದ ಆಶೀರ್ವಾದ ಮಾತಾಡಿದಾನೆ ಅಂದ್ರೆ உன்னை உயர்த்துவேன் என்று கர்த்தர் சொல்லிட்டாருனா ನಿನ್ನನ್ನು ಮೇಲಕ್ಕೆತ್ತುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನಂದ್ರೆ ದೂತರುಗಳು ಅವரை நிறுத்த முடியாது. ದೂತನು ಕೂಡ ಅವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ. even angels cannot stop him. ದೂತರು ಕೂಡ ಅವನನ್ನು ನಿಲ್ಲಿಸಲು ಸಾಧ್ಯವಿಲ್ಲ. hell cannot stop him. ನರಕವು ಕೂಡ ದೇವರನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ವಿಶ್ವಾಸಿಗರವಾಗ ಸುಮ್ಮನೆ ಉட்கார்ந்திருக்க முடியாது. ನಂಬುವವರು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಸುಮ್ಮನೆ ಇರುವುದಕ್ಕೆ ಸಾಧ್ಯವಿಲ್ಲ. இன்னைக்கு சொல்றீங்க ಎಷ್ಟು ಜನ ಈ ದಿನ ಹೇಳ್ತೀರಾ? in this very moment ಈ ಒಂದು ಕ್ಷಣದಲ್ಲಿ God is using me to inject faith inside you. ನಿಮ್ಮ ಒಳಗಡೆ ಒಂದು ನಂಬಿಕೆಯನ್ನು ಹುಟ್ಟು ಹಾಕುವುದಕ್ಕಾಗಿ ದೇವರು ನನ್ನನ್ನು ಉಪಯೋಗಿಸ್ತಾ ಇದ್ದಾನೆ. when God called Moses, ದೇವರು ಮೋಶೆಯನ್ನು ಕರೆದಾಗ God said Moses, ದೇವರು ಹೇಳಿದನು, ಮೋಶೆ, let's go to Egypt. ಐಗುಪ್ತಕ್ಕೆ ಹೋಗೋಣ ಬಾ. Let's go Egypt. ಐಗುಪ್ತಕ್ಕೆ ಹೋಗೋಣ ಬಾ. There are 20 lakh people suffering. ಅಲ್ಲಿ 20 ಲಕ್ಷ ಜನರು ಕಷ್ಟಪಡ್ತಾ ಇದ್ದಾರೆ. what did Moses think? ಮೋಶೆ ಏನು ನೆನೆಸಿದನು? ಇದೇ ತಾನೇ ನಾನು ಪಣ್ಣೆ, ಇದನ್ನೇ ತಾನೇ ನಾನು ಮಾಡಿದೆ, ಇದೇ ತಾನೇ ನಾನು ಒಂಟಿಯಾಗಿ போய் ಏಮೇನ್ செய்ದೆ, ಇದನ್ನೇ ತಾನೇ ನಾನು ಒಂಟಿಯಾಗಿ ಹೋಗಿ ಮಾಡಿದೆ. ஒண்ணுமே நடக்கல. ಆಗ ಏನು ನಡೀಲಿಲ್ವಲ್ಲ? today I am not a prince of Egypt. ಈಗ ನಾನು ಒಂದು ಐಗುಪ್ತದ ರಾಜಕುಮಾರನಲ್ಲ. I am a slave of a Midianite. ನಾನು ಒಂದು ಮಿದ್ಯಾನರ ಒಂದು ಆಳಾಗಿದ್ದೇನೆ. I am just a shepherd wandering in the wilderness. ಹಾಗೆ ಅಡವಿಯಲ್ಲಿ ಒಂದು ಅಲೆದಾಡ್ತಿರುವಂತ ಒಬ್ಬ ಕುರುಬನಾಗಿದ್ದೇನೆ. I tell you something. ನಾನು ನಿಮಗೆ ಒಂದನ್ನು ಹೇಳ್ತೇನೆ. இந்த காலை நேரத்தில் ஆண்டவர் சொல்லுகிறார். ಈ ಸಮಯದಲ್ಲಿ ದೇವರು ಹೇಳ್ತಾನೆ. While I was praying last week, ನಾನು ಕಳೆದ ಒಂದು ವಾರ ಪ್ರಾರ್ಥಿಸ್ತಾ ಇರುವಾಗ I said, ನಾನು ಹೇಳ್ದೆ, Lord, am I wasting years? ಕರ್ತನೇ, ನಾನು ಒಂದು ವರ್ಷಗಳನ್ನು ಸುಮ್ಮನೆ ಕಳೀತಾ ಇದ್ದೀನಾ? Amen. Lord, am I doing your will, oh Father? ಕರ್ತನೇ, ನಿನ್ನ ಚಿತ್ತವನ್ನು ನಾನು ಮಾಡ್ತಾ ಇದ್ದೀನಾ? நான் செய்ய வேண்டியது என்ன இருக்கிறது? ಇನ್ನು ನಾನು ಮಾಡಬೇಕಾಗಿರುವುದು ಏನಿದೆ? ஆண்டவர் என்ன சொன்னார் தெரியுமா? ಆಗ ದೇವರು ಏನು ಹೇಳಿದ್ರು ಗೊತ್ತಾ? Amen. ஒருவன் வனாந்தரத்திலே வாழுகிற ஒருவன் தான் ஜனங்களை வனாந்தரத்திலே நடத்த முடியும். ಒಬ್ಬ ಅಡವಿಯಲ್ಲಿ ಜೀವಿಸುವಂತ ಒಬ್ಬ ವ್ಯಕ್ತಿ ಮಾತ್ರ ಜನಗಳನ್ನ ಅಡವಿಗೆ ಮತ್ತೆ ಕೊಂಡೊಯ್ಯಲು ಸಾಧ್ಯ. ಆಮೆನ್ சொல்றீங்க? ಎಸ್ ಆಮೆನ್ ಅಂತೀರಾ? 20 lakh people 20 ಲಕ್ಷ ಜನ walked through the wilderness. ಅಡವಿಯಲ್ಲಿ ಅವರು ನಡೆದು ಹೋದರು. எதற்காக தெரியுமா? ಯಾವುದಕ್ಕಾಗಿ ಗೊತ್ತಾ? Was it possible? ಅದು ಹೇಗೆ ಸಾಧ್ಯ? எப்படி நடந்தது? ಹೇಗೆ ನಡೆಯಿತು? ஏனென்றால் அதற்கு முன்ன ஒரு மனுஷன் வனாந்தரத்திலேயே 40 வருஷங்கள் வாழ்ந்தான். ಯಾಕಂದ್ರೆ ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ 40 ವರ್ಷ ಅಡವಿಯಲ್ಲೇ ಜೀವಿಸಿದ. Your life till now is not a failure. ಇಲ್ಲಿಯ ತನಕ ನಿಮ್ಮ ಜೀವಿತ ಅದು ಸೋತು ಹೋಗಿಲ್ಲ.
it is God's teaching, it is God's school ನೀ ಇರ್ಕರಾಯ್. ನೀವು ದೇವರ ಶಿಕ್ಷಣದಲ್ಲಿ ಇದ್ದೀರಾ, ದೇವರು ನಿಮಗೆ ಕಲಿಸಿಕೊಡ್ತಾ God ಇದ್ದಾನೆ. is teaching you, God is molding you. ದೇವರು ನಿಮ್ಮನ್ನು ರೂಪಿಸ್ತಿದ್ದಾನೆ, ದೇವರು ನಿಮಗೆ ಕಲಿಸಿಕೊಡ್ತಾ But ಇದ್ದಾನೆ. this 2026, ಈ 2026 you are encountering a bush with fire. ನೀವು ಒಂದು ಮುಳ್ಳಿನ ಪೊದೆಯಲ್ಲಿ ದೇವರನ್ನ ಸಂಪರ್ಕಿಸ್ತಾ ಇದ್ದೀರಾ. ಎವಳ ಬೇರೆ ಆಮೆನ್ சொல்லி. ಆಮೆನ್ ಅಂತೀರಾ. Amen. When Moses came to the mountain, ಮೋಶೆ ಆ ಬೆಟ್ಟಕ್ಕೆ ಬಂದಾಗ all that we was seeing was his failure. ಅವನು ನೋಡ್ತಾ ಇದ್ದೆಲ್ಲ ಆತನ ಸೋಲೆ. ఒక మాట అడుగుతాను వినండి. ಒಂದು ಮಾತನ್ನ ಹೇಳ್ತೇನೆ ಕೇಳಿ. ఎవరు మాట్లాడుతున్నది ఏమేన్ మోషతో ಮೋಶೆಯೊಂದಿಗೆ ಯಾರು ಮಾತಾಡ್ತಾ ಇರುವಂತದ್ದು? பேசிட்டு இருக்கிறது மோஷே கூட. ಮೋಶೆಯೊಂದಿಗೆ ಯಾರು ಮಾತಾಡ್ತಾ It was ಇರುವಂತದ್ದು? not Jethro. ಅದು ಇತ್ರೋನನಲ್ಲ, It was not Aaron. ಅದು ಆರೋನನಲ್ಲ. Amen. God himself is saying, I am God of Abraham, God of Isaac, God of Jacob. ದೇವರು ತಾನೇ ಹೇಳ್ತಾ ಇದ್ದಾನೆ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು. But what was Moses saying? ಆದ್ರೆ ಮೋಶೆ ಏನ್ ಹೇಳ್ತಾ ಇದ್ದಾನೆ? ಆಮ ಆಂಡವರೇ ನನಗೆ ಪುರಿದೆ, but I am not worthy. ಹೌದು ದೇವರೇ, ನನಗೆ ಗೊತ್ತಾಯ್ತು, ಆದ್ರೆ ನಾನು ಯೋಗ್ಯನಲ್ಲ. I am a stutter. ನಾನು ತೊದಲು ತುಟಿಯವನು, I cannot do this. ನನಗೆ ಇದನ್ನ ಮಾಡಕ್ಕಾಗಲ್ಲ. Why he was saying that? ಯಾಕೆ ಅದನ್ನ ಹೇಳ್ತಾ The ಇದ್ದಾನೆ? Bible says God was angry on Moses. ಸತ್ಯವೇದ ಹೇಳ್ತಿದೆ, ಮೋಶೆ ಮೇಲೆ ದೇವರಿಗೆ ಕೋಪ ಬಂತು. ಯಾಕ್ರಿ ಕೋಪ ಬಂತು ಗೊತ್ತಾ? ಯಾಕೆ ಕೋಪ ಬಂತು ಗೊತ್ತಾ? ದೇವರು ಇಂಪಾಸಿಬಿಲಿಟೀಸ್ ನ ಪಾಸಿಬಲ್ ಮಾಡ ದೇವರು ಮಾತಾಡ್ತಿರ್ಬೇಕಾದ್ರೆ ಈತನು ತನ್ನ ಸಮಸ್ಯೆನ ಮಾತನಾಡ್ತಾ ಇದ್ದ. ಅಸಾಧ್ಯವನ್ನ ಸಾಧ್ಯವಾಗಿ ಮಾಡುವಂತ ದೇವರು ಮಾತನಾಡಬೇಕಾದ್ರೆ ಈತನು ತನ್ನ ಸಮಸ್ಯೆಯನ್ನ ಮಾತಾಡ್ತಾ ಇದ್ದ. But understand one thing. ಆದ್ರೆ ಒಂದು ಕಾರ್ಯ ಅರ್ಥ Even though ಮಾಡ್ಕೊಳ್ಳಿ, he was not listening to God, ಆತನು ದೇವರನ್ನ ಕೇಳಿಸಿಕೊಳ್ಳದೆ ಹೋಗ್ತಾ ಇದ್ರು even ಕೂಡ, though he was worried about his own weakness, ಆತನ ಬಲಹೀನತೆ ಕುರಿತು ಅವನು ಚಿಂತೆ ಮಾಡ್ತಾ ಇದ್ರು ಕೂಡ, God never said ಪೋಡ ನೀ ಪೋ ಆಯ್ತು ಮೋಶೆ ಹೋಗ್ಬಿಡು ಅಂತ ಹೇಳಿಲ್ಲ. ಬೇರೆಯವ್ರ ಯಾರು ಕೊಂಡು ಅದನ್ನ ಸೊನ್ನಾರ ಆಂಡವರೇ, ಬೇರೆ ಯಾರನ್ನ ಕರ್ಕೊ ಬರ್ತೀನಿ ಅಂತ ಹೇಳಿದ್ರು No. ಇಲ್ಲ ಇಲ್ಲ Do you ಇಲ್ಲ. know what God said? ದೇವರು ಏನ್ ಹೇಳಿದ್ರು ಗೊತ್ತಾ? ಎನ್ನವೇ ಆನಲು ಎನಕ್ಕೆ ನೀವೇನು. ಏನೇ ಆದ್ರೂ ನನಗೆ ನೀನೇ ಬೇಕು. Today ಈ ದಿನ I tell you something, ನಲ್ಲ ಕವನಿಗೆ ನಾವು ಒಂದನ್ನು ಹೇಳ್ತೇನೆ, ಚೆನ್ನಾಗಿ ಗಮನಿಸಿ. ಇನ್ನಿಕ್ಕೆ ಈ ದಿನ when God is speaking to you, ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇರುವಾಗ, amen, if God is giving you greater promises, ದೇವರು ನಿಮಗೆ ದೊಡ್ಡ ದೊಡ್ಡ ವಾಗ್ದಾನಗಳನ್ನ ಕೊಡ್ತಾ ಇದ್ರೆ, ಉಂಗ ಪ್ರಾಬ್ಲಮ್ ಉಂಗ ಕಣ್ಮುನ್ನಲ್ಲ ವರದಾ, ನಿಮ್ಮ ಸಮಸ್ಯೆ ನಿಮ್ ಕಣ್ಮುಂದೆ ಬರ್ತದಾ? ನೀವು ಮನೆಯಲ್ಲಿ ಬಿಟ್ಟು ಬಂದಿರುವಂತ ಸಮಸ್ಯೆನೇ ಕಣ್ಮುಂದೆ ಇದೆಯಾ? ನೀವು ಮನೆಯಲ್ಲಿ ಬಿಟ್ಟು ಬಂದಂತ ಸಮಸ್ಯೆನೇ ಕಣ್ಮುಂದೆ ಇದೆಯಾ? ಹೋದ ವಾರ ಡಾಕ್ಟರ್ ಕೊಟ್ಟಿದ್ದ ರಿಪೋರ್ಟೇ ನಿಮ್ಮ ಒಳಗೆ ಭಯ ಹುಟ್ಟಿಸ್ತದ. ಹೋದ ವಾರ ಡಾಕ್ಟರ್ ಕೊಟ್ಟಿದ್ದ ರಿಪೋರ್ಟೇ ನಿಮ್ಮ ಒಳಗಡೆ ಭಯ ಹುಟ್ಟಿಸ್ತದ. Amen. God knows. ದೇವರಿಗೆ ಗೊತ್ತು. God knows your situation. ದೇವರು ನಿಮ್ಮ ಪರಿಸ್ಥಿತಿಯನ್ನು ಅರಿತಿರುವ ಆತನು. ಅದಕ್ಕಾಗಿ ನಾನು ಉನ್னை ತಾಳ್ಮೆಯೋಡು ಕೂಡ ಇವನೋಡು பேசிட்டு இருக்கிறேன். ಅದಕ್ಕಾಗಿ ತಾಳ್ಮೆಯಿಂದ ಮಾತಾಡ್ತಾ ಇದ್ದಾನೆ. ನೀ ಸಾಯ ಸ್ಥಿತಿಗೆ ಬಂದ್ರನು ನಿನ್ನ ಬಿಟ್ಟು ಭಾರತದ ಉಜ್ಜೀವನಕ್ಕೆ ಬೇರೆ ಯಾರನ್ನೂ ದೇವರು ಹುಡುಕಲ್ಲ, ನಿನ್ನನೇ ಉಪಯೋಗಿಸ್ತಾನೆ. ನೀವು ಸಾಯುವ ಸ್ಥಿತಿಗೆ ಬಂದ್ರು ಕೂಡ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೋ ಭಾರತದ ಉಜ್ಜೀವನಕ್ಕಾಗಿ ಉಪಯೋಗಿಸುವುದಿಲ್ಲ, ನಿಮ್ಮನ್ನೇ ಉಪಯೋಗಿಸ್ತಾನೆ. ಆಂಡವರು ಉಯರ್ത്തുವ ನಿಮ್ಮನ್ನ ದೇವರು ಮೇಲಕ್ಕೆತ್ತಿದ್ದಾನೆ. with what I have heard from the Lord. ನಾನು ದೇವರಿಂದ ಏನನ್ನ ಕೇಳಿಸಿಕೊಂಡು ಬಂದು அந்த விசுவாசத்தோடு பேசுற நீங்க ஒப்பு கொடுத்தால் சரி, ஒப்பு கொடுக்காமல் போனாலும் சரி, உங்களை ஆண்டவர் எடுத்து பயன்படுத்தியே தீருவார். ನೀವು ಅದೇ ಒಂದು ವಿಶ್ವಾಸದಿಂದ ನಾವು ಮಾತಾಡ್ತಾ ಇದ್ದೀನಿ, ನೀವು ಒಪ್ಪಿಸಿ ಕೊಡ್ತೀರೋ ಒಪ್ಪಿಸಿ ಕೊಡದೆ ಹೋಗ್ತೀರೋ, ಆದ್ರೆ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ. God is mad in love with you. ದೇವರು ಹುಚ್ಚನಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. பைத்தியம் போல கர்த்தர் நேசிக்கிறார். ದೇವರು ಹುಚ್ಚನಂತೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. விட்டாவேல யாருமே அவர் கண்ணுக்கு தெரியல. ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಆತನಿಗೆ ಗೊತ್ತಿಲ್ಲ.